ಹಾನಗಲ್ ನಗರದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾನಗಲ್ ನಗರದ ನವೋದಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಹಾವೇರಿ ವತಿಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಸರ್ಕಾರಿ ಯುನಾನಿ ಚಿಕಿತ್ಸಾಲಯ ಮತ್ತು ಹೋಮಿಯೋಪತಿ ಚಿಕಿತ್ಸಾಲಯ ತಿರುವಳ್ಳಿ ಮತ್ತು ಗೊಂದಿ ಇವರ ಆಶ್ರಯದಲ್ಲಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನವೋದಯ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಮುಖ್ಯಸ್ಥರಾದ ಶ್ರೀ ಮಂಜುನಾಥ ಸ್ವಾಮಿ, ಹಾನಗಲ್ ಪುರಸಭೆ ಸದಸ್ಯರಾದ ಪರಶುರಾಮ್ ಕಂಡುನವರು, ಮುಖ್ಯೋಪಾಧ್ಯಾಯ ನಾಗೇಂದ್ರ ಚಕ್ರಸಾಲಿ ಹಾಗೂ ಆಯುಷ್ ಇಲಾಖೆ ಯುನಾನಿ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೈನುದ್ದೀನ್ ಲೋಹಾರ್, ಡಾಕ್ಟರ್ ಶ್ರೀಮತಿ ರೂಪಾ ಸೊರಬದ್, ಯೋಗ ತರಬೇತಿದಾರರಾದ ರವಿ ಮೂಲೆಕಾರ್ ಮತ್ತು ಪ್ರಿಯಾಂಕಾ ಜನಗೇರಿ ಮತ್ತು ಬುದ್ಧಿಮಾಂದ್ಯ ವಿಕಲಚೇತನರ ವಸತಿ ಶಾಲೆ ಸಿಬ್ಬಂದಿ ವರ್ಗದವರು ಮಕ್ಕಳು ಉಪಸ್ಥಿತರಿದ್ದರು. ವರದಿ ರವಿ ಮೂಲೆಕಾರ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಹಾನಗಲ್. ಸೊ ಇವನಿಂಗ್ ನಾನು ಆ ಹುಡುಗಿ ನೋಡಿದ್ದೀನಿ, ಅವನಿಗೆ ನೋಡಿದ್ದೀನಿ, ಆ ಹುಡುಗಕ್ಕೆ ನೋಡಿದ್ದೀನಿ. ಸೊ ಅವ್ರ ಪಾಲಕರು ಕರ್ಕೊಂಡು ಬಂದಿದ್ದಿದೆ ನನ್ನ ಹತ್ರ. ನಾನು ಎಲ್ಲೋ ನೋಡಿದ್ದೀನಿ ಮಕ್ಕಳನ್ನ ಅಂತ ಫ್ಲಾಶ್ ಮಾಡೋದೆ ನಾನು ಇಟ್ಕೊಂಡಾಗ. ಸೊ ಅವರು ಇಲ್ಲಿ ಬರ್ತಾ ಇದ್ದಾರೆ ಕ್ರಮೀಕರಣಾಗಿ, ಇಷ್ಟೊಂದು ಚೆನ್ನಾಗಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ, ಇಷ್ಟೊಂದು ನೀಟ್ನೆಸ್ ಕಲಿಸೋದು ಅಂತ ನಾನು ಸರ್ ಅದೇ ಮಾತಾಡ್ತಾ ಇದ್ವಿ. ಮತ್ತೆ ನಾವು ಆಮೇಲೆ ಸ್ವಲ್ಪ ಬ್ರೈನ್ ಮಾಡಿಕೊಳ್ಳೋಕೆ ಸ್ವಲ್ಪ ಜನರಲ್ ಆಗಿ ಇರ್ತದೆ, ಅದನ್ನ ನೀವು ಮಾಮೂಲಿ ಕೊಡ್ಬೋದು, ಕೊಡ್ಬೋದು. ಅದೇ ರೀತಿ ನಾನು ಅದು ಇದನ್ನೇ ತಂದಿದ್ದೀನಿ. ಕೆಲವೊಂದ್ಸಲ ನೆಗಡಿ, ಕೆಮ್ಮು, ಜೋಳಿಸಿರೋದಂತ ನಾನು ತಂದಿದ್ದೀನಿ. ಅವ್ರು ಏನಿಲ್ಲನೂ ನೀವು ಕೂಡ ಕೊಡ್ಬೋದು. ಅದಕ್ಕೆ ಈ ಕಾರ್ಯಕ್ರಮವನ್ನು ಆಗಿದೆ. ಆಮೇಲೆ ನನಗೆ ಅವಕಾಶ